ಶ್ರೀರಾಮ ಸಮರ್ಥ ಶ್ರೀ ಮಹಾರಾಜರ ದಿವ್ಯ ಸತ್ಸಂಗ ಪ್ರವಚನ. जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರು ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 1 ಆಗಸ್ಟ್ ಶ್ರೀ ಮಹಾರಾಜರ ಪ್ರವಚನ ಆನಂದ ಹೇಗೆ ಪ್ರಾಪ್ತವಾಗುತ್ತದೆ. ಹೋದ ತಿಂಗಳು ಸಂಪೂರ್ಣವಾಗಿ ಸದ್ಗುರುಗಳ ಬಗ್ಗೆ ಇತ್ತು. ಆಗಸ್ಟ್ ತಿಂಗಳು ಸಂಪೂರ್ಣವಾಗಿಯೂ ಆನಂದ ಹಾಗೂ ಸಮಾಧಾನದ ಬಗ್ಗೆ ಇದೆ. ಅದರ ಮುನ್ನುಡಿ ಪೇಜ್ ನಂಬರ್ 8ನಲ್ಲಿ ಏನು ಕೊಟ್ಟಿದ್ದಾರಪ್ಪ, ಮೊದಲು ಅದರ ಕಡೆ ಗಮನ ಹರಿಸೋಣ. ಆಮೇಲೆ ಈ ಆನಂದ ಹೇಗೆ ಪ್ರಾಪ್ತಿಯಾಗುತ್ತದೆ ಅನ್ನೋದು ನೋಡೋಣ. ಈ ರೀತಿಯಾಗಿ ಸದ್ಗುರುಗಳ ಆಜ್ಞೆಯನ್ನು ಅತ್ಯಂತ ಶ್ರದ್ಧೆಯಿಂದ ನಿಷ್ಠೆಯಿಂದ ಪಾಲಿಸಿ ನಾಮದ ಸಹವಾಸದಲ್ಲಿ ಇದ್ದುಕೊಂಡು ಕೇವಲ ಮಾಡಬೇಕಾಗಿರುತ್ತದೆ ಎಂಬ ಭಾವನೆಯಿಂದ ಪ್ರಪಂಚವನ್ನು ಮಾಡಿದರೆ ಅದಕ್ಕೆ ಪರಮಾರ್ಥದ ಸ್ವರೂಪ ಪ್ರಾಪ್ತವಾಗಿ ಅದರಲ್ಲಿ ಆನಂದ ಹಾಗೂ ಸಮಾಧಾನದ ಲಾಭವಾಗದೆ ಇರಲಾರದು. ಸಾಧಕನಿಗೆ ಭಗವಂತನ ಆನಂದಮಯ ಸ್ವರೂಪದ ಅರಿವು ಆಗುತ್ತಾ ಹೋಗುತ್ತದೆ. ಇಂಥ ಈ ಆತ್ಮಾನಂದದಲ್ಲಿ ಸಾಧಕನು ತನ್ನನ್ನೇ ತಾನು ಮರೆಯುತ್ತಾನೆ. ಈ ಆನಂದದ ಮೂಲ ಸ್ವರೂಪವೇನು? ಅದು ಹೇಗೆ ಸ್ಥಿರವಾಗಿ ಉಳಿಯುತ್ತದೆ? ಪ್ರಪಂಚದಲ್ಲಿ ಹೇಗೆ ನಿಜವಾದ ಸಮಾಧಾನ ಪ್ರಾಪ್ತವಾಗುತ್ತದೆ? ಸಮಾಧಾನದ ಶಾಸ್ತ್ರವು ಯಾವುದು? ಸಮಾಧಾನದ ಲಕ್ಷಣವೇನು? ಸಮಾಧಾನದ ರಹಸ್ಯವು ಯಾವುದರಲ್ಲಿ ಇರುತ್ತದೆ ಎಂಬ ಮುಂತಾದ ಲಕ್ಷಣಗಳು 8ನೆಯ ತಿಂಗಳದ 31 ಪುಟಗಳಲ್ಲಿ ಪಡಿಸಲಾಗಿದೆ. ಮಹಾರಾಜರು 31 ದಿವಸಗಳಲ್ಲಿ ಇದನ್ನೆಲ್ಲ ಹೇಗೆ ನಮಗೆ ಪ್ರಾಪ್ತಿಯಾಗತ್ತಪ್ಪ ಅನ್ನೋದನ್ನು ತಿಳಿಸ್ಕೊಡ್ತಿದ್ದಾರೆ. ನೀವು ಸೇರಿ ಎಲ್ಲರೂ ನೋಡೋಣ ಶ್ರೀ ಮಹಾರಾಜ ಇವತ್ತೇನು ಬೋಧನೆ ಮಾಡ್ತಾರೆ. ಆನಂದವು ಹೇಗೆ ಪ್ರಾಪ್ತವಾಗುತ್ತದೆ? ಸೃಷ್ಟಿಯು ಶೂನ್ಯದಿಂದ ನಿರ್ಮಾಣವಾಗಿರುತ್ತದೆ. ನಮ್ಮ ಮೂಲ ಅವಸ್ಥೆಯೂ ಅದೇ ಆಗಿರುವುದರಿಂದ ನಾವು ಶೂನ್ಯದ ಕಡೆಗೆ ಹೋಗುವ ಪ್ರಯತ್ನ ಮಾಡಬೇಕು. ಅಂದರೆ ಸ್ವಾನಂದದಲ್ಲಿ ಶಾಂತವಾಗಿರಬೇಕು. ಸೃಷ್ಟಿಯ ಮೂಲ ಎಲ್ಲಿಂದ? ಈ ಸೃಷ್ಟಿ ಕಾಣಿಸ್ತಾ ಇರೋ ಇಡೀ ಜಗತ್ತು ಎಲ್ಲಿಂದ ಶುರುವಾಯ್ತಪ್ಪ ಅಂದರೆ ಶೂನ್ಯ. ಇಟ್ ಬಿಗ್ಯಾನ್ ಫ್ರಮ್ ನಥಿಂಗಿಂದ ಎವ್ರಿಥಿಂಗ್ ಹ್ಯಾಸ್ ಬಿಕಮ್ ಪಾಸಿಬಲ್. ನಿರ್ಮಾಣ ಆಗಿದೆ. ನಮ್ಮ ಮೂಲನೂ ಅದೇ. ನಾವು ಶೂನ್ಯದಿಂದನೇ ಬಂದಿರೋದು. ನಾವು ವಾಪಸ್ ಅದರ ಕಡೆಗೆ ಹೋಗಬೇಕು. ಶೂನ್ಯದ ಅವಸ್ಥೆ ಏನಪ್ಪ ಅಂದರೆ ದ ಒರಿಜಿನ್ ಎಲ್ಲಿಂದ ಆಯಿತು ಅಂದರೆ ನಾವು ನಿದ್ದೆಯಲ್ಲಿದ್ದಾಗ ಹೆಂಗಿದ್ವಿ? ಶಾಂತವಾಗಿದ್ವಿ, ಸಮಾಧಾನದಲ್ಲಿದ್ವಿ, ಆನಂದದಲ್ಲಿದ್ವಿ, ಸ್ವ ಆನಂದದಲ್ಲಿ. ನಾನು ಎಲ್ಲಿದ್ದೀನಿ ಗೊತ್ತಿಲ್ಲ, ಅಕ್ಕಪಕ್ಕ ಸುತ್ತಮುತ್ತಲು ಏನಿದೆ ಗೊತ್ತಿಲ್ಲ. ಅಂದರೆ ಏನಿದೆ ಅದು ಆನಂದ, ಅದು ಸ್ಥಿತಿ. ಯಾಕೆಂದರೆ ಅಲ್ಲಿ ಯಾವ ಥರವಾದ ಎಚ್ಚರಿಕೆ ಇಲ್ಲ. ಏನಿದೆ ಗೊತ್ತಿಲ್ಲ, ಯಾರಿದ್ದಾರೆ ಗೊತ್ತಿಲ್ಲ, ನಾನು ಯಾರು ಅನ್ನೋದು ಗೊತ್ತಿಲ್ಲ. ಅದು ಸ್ವಾನಂದ ಹಾಗೂ ಶಾಂತವಾಗಿರೋದು ಸ್ವಭಾವ. ಅದು ಮೂಲತಃ ನಂದು. ಸೊ ಎಲ್ಲಿಂದ ನಾನು ಬಂದಿದ್ದೀನೋ ಅಲ್ಲಿಂದ ವಾಪಸ್ ನಾನು ಅಲ್ಲಿಗೆ ಹೋಗಬೇಕು. ಅಂದರೆ ನನ್ನ ಮೂಲಕ್ಕೆ ಐ ಹ್ಯಾವ್ ಟು ಗೋ ಬ್ಯಾಕ್ ಟು ದ ಸೋರ್ಸ್. ಆದರೆ ಅದು ನಮ್ಮಿಂದ ಸಾಧ್ಯವಾಗುವುದಿಲ್ಲ. ಕರ್ಮ ಮಾಡುತ್ತಲೇ ಇರಬೇಕೆಂದು ಅನಿಸುತ್ತದೆ. ಪ್ರಪಂಚದ ಕಷ್ಟಗಳು ಬಹಳವಾದಂದರೆ ನಾವು ದೂರ ಹೋಗಿ ಕೂಡುತ್ತೇವೆ. ಆದರೆ ಮನಸ್ಸಿನ ತಳಮಳವು ಅದರಿಂದ ಶಾಂತವಾಗದಿದ್ದರೆ ಪ್ರಯೋಜನವೇನು? ಸುಮ್ಮನೆ ಕೂತ್ಕೊಂಡ್ರೆ ಆಗಲಿಲ್ಲ ಉಪಯೋಗ ಅದರದ್ದು. ಇದಕ್ಕಾಗಿ ಮನಸ್ಸಿನ ಶಾಂತತೆಯು ಹೇಗೆ ಪ್ರಾಪ್ತವಾದೀತು ಎಂದು ನೋಡಬೇಕು. ಆನಂದವು ಯಾರಿಗೆ ಬೇಡವೆನಿಸುತ್ತದೆ? ನಮಗೆ ಆನಂದ ಬೇಕಾಗಿರುತ್ತದೇನೋ ನಿಜ. ಆದರೆ ಅದನ್ನು ಸಂಪಾದಿಸುವುದಕ್ಕಾಗಿ ಏನು ಮಾಡಬೇಕು? ನಾವು ಅದನ್ನು ಮಾಡುತ್ತಾ ಇರುವುದಿಲ್ಲ. ನೌಕರಿ ಮಾಡುವುದು ಬೇಡ, ಆದರೆ ತಿನ್ನಲು ಬೇಕೆಂದರೆ ಇದು ಹೇಗೆ ಶಕ್ಯವಿದೆ? ನೌಕರಿ ಮಾಡಲಿಲ್ಲ ಅಂದರೆ ಊಟ ಹೆಂಗೆ ಸಿಗತ್ತೆ? ಉದರ ನಿರ್ವಾಹಕ್ಕೆ ನೌಕರಿ ಮಾಡಲೇಬೇಕಲ್ವಾ? ನಿಜವಾಗಿಯೂ ಪ್ರಪಂಚದ ಈ ಅಗಣಿತ ಉಪಾಧಿಗಳಿಂದ ಮುಕ್ತರಾಗಿ ಯಾರು ಸ್ವಾನಂದದ ಕಡೆಗೆ ಹೋಗುತ್ತಾರೋ ಅವರು ಧನ್ಯರು. ಉಪಾಧಿಗಳು ಅಂದರೆ ಲೇಬಲ್ಸು. ನಾನು ಆಫೀಸರ್ ಇದ್ದೀನಿ, ನಾನು ಡಾಕ್ಟರ್ ಇದ್ದೀನಿ, ನಾನು ಅಮ್ಮ ಇದ್ದೀನಿ, ನಾನು ಪ್ರೊಫೆಷ್ನಲ್ ಇದ್ದೀನಿ, ಪರಮಾರ್ಥಕ್ಕೆ ಬಂದ ಸಾಧಕಿ ಇದ್ದೀನಿ, ಭಕ್ತರು, ಇವೆಲ್ಲ ಉಪಾಧಿಗಳು.
ಈ ಉಪಾಧಿಗಳಲ್ಲಿ ನನ್ನ ಆನಂದ, ಸ್ವ ಆನಂದ ಕಳ್ಕೊಂಡು ಹೋಗ್ಬಿಡುತ್ತೆ. ಯಾಕೆಂದರೆ ಉಪಾಧಿಗಳಲ್ಲಿ ನಾನು ಸಿಕ್ಕಾಕೊಂಡ್ಬಿಡ್ತೀನಿ. ಐ ಗೆಟ್ ಎಂಟ್ಯಾಂಗಲ್ಡ್ ಇನ್ ದೀಸ್. ಒಳಗಿರೋ ಆತ್ಮನಿಗೆ ಏನೂ ಆಗ್ತಾ ಇಲ್ಲ. ಹೊರಗಡೆ ಉಪಾಧಿ ಹಚ್ಕೊಂಡಿರೋ ಈ ದೇಹ, ಮನಸ್ಸು, ಬುದ್ಧಿ, ನಾನು ಮಾಡಿದ್ದೆ ಈ ಕೆಲಸ, ಇದು ಫಲೀಭೂತ ಆಗಲಿಲ್ಲ, ಈ ಫಲೀಭೂತ ಆಯಿತು, ಅದಕ್ಕೆ ಸುಖ, ಅದಕ್ಕೆ ದುಃಖ ಹೊಂದಿ ಏನಾಗ್ತಿದೆ, ಉಪಾಧಿಗೆ ತೊಂದರೆ ಆಗ್ತಿರೋದು. ಅಮ್ಮ ಎಂಬುವ ಉಪಾಧಿಗೆ ತೊಂದರೆ ಆಗ್ತಿರೋದು ಮಗ ಮಾತು ಕೇಳದಿದ್ದಾಗ. ಸಾಧಕಿಯಾಗಿ ಸಾಧನೆ ಮಾಡದಿದ್ದಾಗ ಆ ಉಪಾಧಿ ಸಾಧಕನಿಗೆ ತೊಂದರೆ ಆಗ್ತಿರೋದು. ಆತ್ಮನಿಗೆ ಯಾವ ಥರವಾದ ತೊಂದರೆ ಆಗುತ್ತಾ ಇಲ್ಲ. ಅದಕ್ಕೆ ನಾವು ಆ ನಿಜಾನಂದ ಕಡೆಗೆ ಹೋಗಬೇಕು ಅಂದರೆ ಈ ಉಪಾಧಿಗಳನ್ನೆಲ್ಲ ನಾವು ಯಾವಾಗ ಬಿಡ್ತೀವಿ, ನಾನು ಮಾಡ್ತಾ ಇದ್ದೀನಿ ಅಷ್ಟೇ, ಅವಾಗೇನಾಗತ್ತೆ, ಅವರೇ ಧನ್ಯರು. ಮನಸ್ಸಿನ ವಿರುದ್ಧ ಘಟನೆಗಳು ನಡೆದರೆ ಕೂಡಲೇ ನಮ್ಮ ಆನಂದದಲ್ಲಿ ಬಾಧೆ ಉಂಟಾಗುತ್ತದೆ. ಇಮ್ಮಿಡಿಯೇಟ್ಲಿ ಬ್ಯಾರಿಕೇಡ್ ಬಂದುಬಿಡುತ್ತೆ ನಮ್ಮ ಮನಸ್ಸಿನ ವಿರುದ್ಧ ಕೆಲಸ ಆಯಿತು ಅಂದರೆ. ಅದಕ್ಕಾಗಿ ನಮ್ಮ ಇಚ್ಛೆಯ ವಿರುದ್ಧ ಘಟನೆಗಳು ನಡೆದರೂ ಕೂಡ ಮನಸ್ಸಿನ ನೆಮ್ಮದಿಯು ಕೆಡಬಾರದವೆಂದರ ಕಡೆಗೆ ಗಮನ ವಹಿಸಬೇಕು. ಪರಮಾತ್ಮನ ಆಟ ಹೆಂಗಿದೆಯಪ್ಪ, ಚೆಸ್ಸಿನ ಆಟ ಇದ್ದಂಗೆ. ಈ ಕಡೆಯಿಂದ ಕೂತಿ ಅವನು ನನಗೆ ಸಾಧನೆಯ ಮುಖೇಣ ಒಳಗೆ ಕರ್ಕೊಂಡು ಹೋಗ್ತಿರ್ತಾನೆ, ಆ ಕಡೆ ಅವನೇ ಕೂತಿ ಏನು ಮಾಡ್ತಿರ್ತಾನೆ, ಈ ಪ್ರಪಂಚದ ಮುಖೇಣ ನನ್ನ ಮನಸ್ಸಿನ ವಿರುದ್ಧ ಘಟನೆಗಳನ್ನು ಕ್ರಿಯೇಟ್ ಮಾಡಿ ನನ್ನ ಆ ಸಮಾಧಾನ, ಆನಂದವನ್ನು ಭಂಗ ಮಾಡಲಿಕ್ಕೆ ಅವನೇ ಬರ್ತಾನೆ. ಯಾವುದಾರೋ ಒಂದು ರೂಪದಲ್ಲಿ ಬರ್ತಾನೆ, ಯಾವುದಾರೋ ಒಂದು ಸಿಚುವೇಷನ್ನಲ್ಲಿ, ಯಾವುದೋ ಒಂದು ಥಾಟ್ ರೂಪದಲ್ಲಿ, ಯಾವುದೋ ಒಂದು ಪೀಪಲ್ ರೂಪದಲ್ಲಿ ನನ್ನ ಕಣ್ಮುಂದೆ ಬಂದವನೇನು ಮಾಡ್ತಾನೆ, ನನ್ನ ಗಮನ, ಒಳಗಿದ್ದಿದ್ದ ಗಮನನ ಹೊರಗಡೆ ತೊಗೊಂಡು ಹೋಗಿ ಅದನ್ನು ಹಾಳು ಮಾಡಿ ಏನಾಗುತ್ತೆ, ಅವಾಗ ನನ್ನ ಕೆಟ್ಟು ಹೋಗುತ್ತೆ. ಅದು ಕೆಡಬಾರದು, ಅದ್ರ ಕಡೆ ನನ್ನ ಲಕ್ಷ್ಯ ಇರಬೇಕು. ಇದಕ್ಕೆ ಒಂದೇ ಒಂದು ಉಪಾಯವಿರುತ್ತದೆ. ಅದೇನೆಂದರೆ ನನ್ನ ಇಚ್ಛೆಯನ್ನು ನಾನು ಇಲ್ಲದಂತೆ ಮಾಡುವುದು, ನನ್ನ ಇಚ್ಛೆಯನ್ನೇ ದಮನ ಮಾಡುವುದು. ಅದೇ ಶಮದಮಾದಿ ಷಟ್ ಸಂಪತ್ತಿಗಳು. ಸಾಧನ ಚತುಷ್ಟಯದಲ್ಲಿ ಮೂರನೇದು ವಿವೇಕ, ವೈರಾಗ್ಯ, ಶಮದಮಾದಿ ಷಟ್ ಸಂಪತ್ತಿಗಳು. ಷಟ್ ಸಂಪತ್ತಿನ ಸಾಧನೆಯ ಮುಖೇನ ಪ್ರಾಪ್ತಿ ಮಾಡ್ಕೋಬೇಕು. ಇಂಥದ್ದೊಂದು ವಸ್ತು ಪ್ರಾಪ್ತವಾಗಬೇಕು ಅಥವಾ ಇಂಥದ್ದೊಂದು ಘಟನೆ ನಡೆಯಬೇಕೆಂಬ ಬುದ್ಧಿಯನ್ನೇ ಹೊಂದಬಾರದು. ಬುದ್ಧಿ ವಿಚಾರ ಮಾಡಿ ಹೇಳುತ್ತೆ, ಈ ಘಟನೆ ಹೀಗೆ ಆಗಬೇಕು, ಇದು ಹೀಗೆ ಆಗಬೇಕು, ನನ್ನ ಪ್ರಕಾರನೇ ಆಗಬೇಕು. ಇಂಥ ಇಚ್ಛೆಯನ್ನೇ ಮಹಾರಾಜರು ಹೇಳ್ತಾರೆ ಹೊಂದಬಾರದು. ಎಲ್ಲಿಯವರೆಗೂ ಆಸೆ ಇರುತ್ತದೆಯೋ ಅಲ್ಲಿಯವರೆಗೆ ಮನಸ್ಸಿನ ಸ್ವಸ್ಥತೆಯಿಂದ ನಾವು ದೂರವಿರುತ್ತದೆ ಎಂದು ತಿಳಿಯಬೇಕು. ಇಚ್ಛೆ, ಆಕಾಂಕ್ಷೆ, ಡಿಸೈರ್ಸ್ ಎಲ್ಲಿವರೆಗೂ ಇರುತ್ತದೆಯೋ ಅಲ್ಲಿವರೆಗೂ ಯು ಕೆನಾಟ್ ಸಿಟ್ ಕ್ವೈಟ್ಲಿ, ನಾಟ್ ಫ್ರಮ್ ಔಟ್ಸೈಡ್, ಫ್ರಮ್ ಇನ್ಸೈಡ್. ನಾವು ಮಹತ್ವಾಕಾಂಕ್ಷೆಗಳನ್ನು ಹೊಂದಲು ಅಡ್ಡಿ ಇಲ್ಲ, ಆದರೆ ಅವುಗಳಿಂದ ನಮ್ಮ ಮನಸ್ಸಿಗೆ ದುಃಖವಾಗಬಾರದು. ಆಂಬಿಷಿಯಸ್ ಇರಬೇಕು, ಬಟ್ ದಟ್ ಆಂಬಿಷನ್ ಶುಡ್ ನಾಟ್ ಸ್ಪಾಯಿಲ್ ಮೈ ಸ್ಟಿಲ್ನೆಸ್ ಆಫ್ ದ ಮೈಂಡ್. ಭಗವಂತನ ಇಚ್ಛೆಯೇ ನನ್ನ ಇಚ್ಛೆ ಅನ್ನಬೇಕು. ಹಾಗೂ ಅಭಿಮಾನ ಬಿಟ್ಟು ಕರ್ಮ ಮಾಡಬೇಕು. ಪ್ರಯತ್ನ ಮಾಡಿದ ಮೇಲೆ ಏನು ಪ್ರಾಪ್ತವಾಗುತ್ತದೆಯೋ ಅದು ರಾಮನ ಇಚ್ಛೆಯಿಂದಲೇ ಪ್ರಾಪ್ತವಾಗಿದೆ ಎಂದು ತಿಳಿಯಬೇಕು. ಎಫರ್ಟ್ಸ್ ನಾವು ಹಾಕಬೇಕು. ಮಹಾರಾಜರು ಎಲ್ಲೂ ಹೇಳಿಲ್ಲ ನೀವು ಎಫರ್ಟ್ಸ್ ಹಾಕಬಾರದು. ಪ್ರಪಂಚದ ಎಲ್ಲ ಕೆಲಸಗಳಲ್ಲೂ ಎಫರ್ಟ್ಸ್ ಹಾಕಬೇಕು. ಆದರೆ ಎಫರ್ಟ್ಸ್ ಹಾಕಿದ ಮೇಲೂ ಕೂಡ, ಅಂದರೆ ನಾನು ಪ್ರಯತ್ನ 100% ಮಾಡ್ತೀನಿ ಕೆಲಸ ಆಗಬೇಕು ಅಂತ, ಆದರೆ ಆದಮೇಲೆ ವಾಟ್ ಎವರ್ ದ ರಿಸಲ್ಟ್ ಈಸ್ ದೇರ್, ಇಟ್ ಈಸ್ ಆಲ್ ಅಕಾರ್ಡಿಂಗ್ ಟು ದ ರಾಮಾಸ್ ವಿಲ್. ಏನು ಪ್ರಾಪ್ತವಾಗುತ್ತದೋ ಎಂದು ರಾಮನ ಇಚ್ಛೆಯಿಂದಲೇ ಪ್ರಾಪ್ತ ಆಗಿದೆ ಅಂತ ತಿಳಿಯಬೇಕು. ಕರ್ತವ್ಯದ ಅಭಿಮಾನ ಬಿಟ್ಟರೆ ಮಾತ್ರ ಮನಸ್ಸಿಗೆ ನೆಮ್ಮದಿ ಲಭಿಸುತ್ತದೆ. ನಡೆದು ಹೋದ ಉತ್ತಮ ಕೆಟ್ಟ ಘಟನೆಗಳನ್ನು ನೆನಪುತ್ತಾ ಇರುವುದರಿಂದಲೇ ಆನಂದದಲ್ಲಿ ಬಾಧೆ ಉಂಟಾಗುತ್ತದೆ. ಅದರಂತೆ ನಾಳೆನ ಚಿಂತೆ ಮಾಡುತ್ತಾ ಇರುವುದರಿಂದಲೂ ಮನಸ್ಸಿನ ನೆಮ್ಮದಿಯಲ್ಲಿ ವ್ಯತ್ಯಯ ಉಂಟಾಗುತ್ತದೆ. ಪಾಸ್ಟಿನ ಘಟನೆ ಬಗ್ಗೆ ಯೋಚನೆ ಮಾಡ್ತಾ ಕೂಡುವುದರಿಂದ ಅಥವಾ ನಾಳೆ ಬಗ್ಗೆ ಚಿಂತೆ ಮಾಡುವುದರಿಂದ ಸಮಾಧಾನ ಮತ್ತು ಆನಂದ ಎರಡೂ ಕಳೆದು ಹೋಗುತ್ತೆ. ಯು ಕೆನಾಟ್ ಲಿವ್ ಇನ್ ದ ಪ್ರೆಸೆಂಟ್. ಆನಂದದಿಂದ 4 ಜನರ ಜೊತೆ ಬದುಕುವಾಗ ಪ್ರತಿ ಕ್ಷಣವೂ ಹಿಂದಿನ ಜ್ಞಾಪಕ ಮಾಡ್ಕೊಂಡು ಕೂಗಾಡ್ತಿರೋದು, ಇಲ್ಲ ಮುಂದಿನ ಚಿಂತೆ ಮಾಡಿಕೊಂಡು ಬೇಜಾರು ಮಾಡ್ಕೊಳ್ಳೋದು, ಅಳೋದು, ಇಲ್ಲ ಕೂಗಾಡ್ತಿರೋದು. ಸೊ ನಮಗೇನಾಗುತ್ತೆ, ಆನಂದ ಸಮಾಧಾನ ಎರಡೂ ಭಂಗ ಆಗೋಗುತ್ತೆ. ಆಗುವುದೆಲ್ಲವೂ ಭಗವಂತನ ಇಚ್ಛೆಯಿಂದಲೇ ಆಗುತ್ತದೆ ಎಂದು ನಿಶ್ಚಯಿಸಿದ ಮೇಲೆ ಸುಮ್ಮನೆ ಏಕೆ ಚಿಂತೆ ಮಾಡಬೇಕು? ಪ್ರಶ್ನೆ. ದುಃಖ ಪಡುವುದು ಅಥವಾ ಪಡೆದಿರುವುದು
ಮನಸ್ಸಿನ ಧರ್ಮವಾಗಿರುವುದರಿಂದ ಯಾವ ಮನುಷ್ಯನು ತನ್ನ ಮನಸ್ಸಿಗೆ ಯೋಗ್ಯ ಸಂಸ್ಕಾರಗಳನ್ನು ಕೊಟ್ಟಿರುತ್ತಾನೋ ಅವನು ಪ್ರತ್ಯಕ್ಷ ದುಃಖ ಅನುಭವಿಸುತ್ತಾ ಇರುವಾಗಲೂ ಆನಂದದಲ್ಲೇ ಇರುತ್ತಾನೆ. ಆನಂದದಲ್ಲಿ ಇರುತ್ತಾನೆ ಅಂದರೆ ಹರ್ಷನೂ ಇಲ್ಲ, ಶೋಕನೂ ಇಲ್ಲ. ಪ್ರೆಸೆಂಟಲ್ಲಿ ಹೇಗೆ ಸಿಚುವೇಶನ್ ನಡೀತಾ ಇದೆಯೋ ಆ ಸಿಚುವೇಶನ್ಗೆ ಸಮರಸವಾಗಿ ಅನುಗುಣವಾಗಿ ಹಿ ವಿಲ್ ಬಿ ಡೂಯಿಂಗ್ ಹಿಸ್ ಆ್ಯಕ್ಟಿವಿಟೀಸ್ ಇನ್ ಎ ರೆಸ್ಪಾನ್ಸಿವ್ ವೇ, ನಾಟ್ ಎ ರಿಯಾಕ್ಟಿಂಗ್ ವೇ. ವಾರ್ಧಕ್ಯದಲ್ಲಂತೂ ಆನಂದವು ಒಂದು ದೊಡ್ಡ ಶಕ್ತಿ ವರ್ಧಕ ಔಷಧಿಯಾಗಿರುತ್ತದೆ. ಯಾರಿಗೆ ನಾಮದ ಪ್ರೇಮವು ಪ್ರಾಪ್ತವಾಗಿರುತ್ತದೋ ಅವರಿಗೆ ಶರೀರದ ಯಾವುದೇ ಅವಸ್ಥೆಯಲ್ಲಿ ಆನಂದ ಪ್ರಾಪ್ತವಾಗುತ್ತದೆ. ಶರೀರದ ಯಾವುದೇ ಅವಸ್ಥೆಯಲ್ಲಿ ಅಂದರೆ ಜ್ವರ ಇದೆ, ಜಡ್ಡಿದೆ, ಆದರೂ ಕೂಡ ಹಿ ಈಸ್ ವೆರಿ ಮಚ್ ಇಕ್ವಾನಿಮಸ್ ಇನ್ ದ ಸಿಚುವೇಶನ್. ಆನಂದ ಪ್ರಾಪ್ತವಾಗುತ್ತದೆ. ಯಾರಿಗೆ ಇಂಥ ಆನಂದ ಪ್ರಾಪ್ತವಾಗಿದೆಯೋ ಅವರಿಗೆ ರಾಮನ ಕೃಪೆಯು ಪ್ರಾಪ್ತವಾಗಿದೆ ಎಂದು ನಿಶ್ಚಿತವಾಗಿ ತಿಳಿಯಬೇಕು. ಭಗವಂತನಿಗಾಗಿ ಒಂದೇ ದಾನವು ನಿಜವಾದದ್ದು ಅದೇನೆಂದರೆ ಆತ್ಮದಾನವಾಗಿರುತ್ತದೆ. ಏನಪ್ಪ ಆತ್ಮದಾನ ಅಂದರೆ? ದೇಹ, ಮನಸ್ಸು, ಬುದ್ಧಿ, ಇಂದ್ರಿಯಗಳು ಎಲ್ಲವನ್ನು ಸರ್ವಸ್ವವಾಗಿಯೂ ಆ ಪರಮಾತ್ಮನಿಗೆ ಅರ್ಪಣೆ ಮಾಡುವುದು. ಅದೆಲ್ಲವೂ ಸೇರಿ ಕೂಡಿ ಆತ್ಮ. ಬಾಡಿ, ಮೈಂಡ್, ಇಂಟೆಲೆಕ್ಟ್, ಇಂದ್ರಿಯ, ಸೆನ್ಸ್ ಆರ್ಗನ್, ಸೆನ್ಸರಿ ಪರ್ಸೆಪ್ಷನ್ಸ್, ಎವ್ರಿಥಿಂಗ್ ಕನ್ಸ್ಟಿಟ್ಯೂಟ್ ದ ಆತ್ಮನ್. ಆ ಆತ್ಮನ್ನ ಪರಮಾತ್ಮನಿಗೆ ಹೋಗಿ ಸಮರ್ಪಣೆ ಮಾಡೋದು. ನೀನು ಕೊಟ್ಟಿರೋದು ನಿನ್ನಿಚ್ಛೆಯಿಂದನೇ ಬಂದಿದೆ, ನಿನ್ನಿಚ್ಛೆಯಿಂದನೇ ಕೆಲಸ ಮಾಡ್ತೇನೆ, ನಿನ್ನಿಚ್ಛೆಯಿಂದನೇ ವರ್ತನೆ ಮಾಡುತ್ತದೆ ಅನ್ನೋದು ಶ್ರೇಷ್ಠವಾದ ದಾನ ಯಾವುದು ಅಂದರೆ ಆತ್ಮದಾನ. ನಿರಂತರ ಭಗವಂತನ ನಾಮದಲ್ಲಿಯ ದೇಹದ ವಿಸ್ಮರಣೆ ಹೊಂದುವುದೇ ಆತ್ಮದಾನದ ಸ್ವರೂಪವಾಗಿರುತ್ತದೆ. ಹೆಂಗೆ ಮಾಡಬೇಕು ಆತ್ಮದಾನ ಅಂದರೆ ಯು ಫರ್ಗೆಟ್ ಯುವರ್ ಸೆಲ್ಫ್ ದಟ್ ಐ ಆಮ್ ದ ಡೂವರ್. ನಾನು ಮಾಡುತ್ತಾ ಇದ್ದೇನೆ ಅನ್ನೋದು ನೀವು ಮರೆತಾಗ ದೇಹದ ವಿಸ್ಮರಣೆ ಆಗುತ್ತೆ. ಇದನ್ನು ಹೆಂಗೆ ಮರಿಲಿಕ್ಕೆ ಸಾಧ್ಯತೆ ರೀ? ಇದು ಕಣ್ಮುಂದೆ ಕಾಣಿಸ್ತಿದೆಯಲ್ರಿ ದೇಹ, ಇದನ್ನು ಹೆಂಗೆ ಮರಿಬೇಕು? ನಾನು ವಿಸ್ಮರಣೆ ಹೆಂಗಾಗತ್ತೆ ಅಂದರೆ ನಾನು ಮಾಡುತ್ತಾ ಇದ್ದೇನೆ ಅನ್ನೋದ್ರ ವಿಸ್ಮರಣೆ ಆಗಬೇಕು ಅಂತ ಮಹಾರಾಜರು ಹೇಳ್ತಿರೋದು. ಈ ಕೆಲಸ ನನ್ನಿಂದಾನೇ ಆಗತ್ತೆ, ಐ ಆಮ್ ದ ಡೂವರ್ ಅನ್ನೋದು ಏನೂ ಇಲ್ಲ. ಇದ್ರ ಬದಲಾಗಿ ಇನ್ನೊಬ್ರು ಯಾರೋ ಬಂದು ಮಾಡ್ತಾರೆ, ಇನ್ನೊಬ್ರು ಯಾರೋ ಕೊಡ್ತಾರೆ, ಇನ್ನೊಬ್ರು ಯಾರೋ ತಿನ್ನಿಸ್ತಾರೆ, ಇನ್ನೊಬ್ರು ಯಾರೋ ಉಡಿಸ್ತಾರೆ, ಇನ್ನೊಬ್ರು ಯಾರೋ ಮಾತಾಡಿಸ್ತಾರೆ ಅನ್ನೋದು ಐ ಆಮ್ ದ ಓನ್ಲಿ ಡೂವರ್ ಅನ್ನೋದು ಏನೂ ಇಲ್ಲ. ಇದು ಏನಿರುತ್ತೆ ದೇಹದ ವಿಸ್ಮರಣೆ. ಯಾವುದೇ ಕೆಲಸದಲ್ಲಿಯೂ ಕೂಡ ಇದು ಕೆಲಸ ಮಾಡುವಾಗ ನಾನು ಮಾಡಿದ್ರೆ ಇದು ಚೆಂದಾಗಿ ಆಗತ್ತೆ ಅನ್ನೋ ಏನು ಭ್ರಾಂತಿ ಹೊಂದಿರುತ್ತೋ ಈ ಜೀವ, ಅದು ಹೋದಾಗ ಅದರ ವಿಸ್ಮರಣೆ ಆದಾಗ ಅದು ಆತ್ಮದಾನದ ಸ್ವರೂಪ. ಇಟ್ ಈಸ್ ಎ ಫಾರಮ್ ಆಫ್ ಆತ್ಮದಾನ. ಇಂದಿನ ಬೋಧವಚನ: ವಾಣಿಯಿಂದ ನಾಮ ತೆಗೆದುಕೊಳ್ಳಬೇಕು, ಮನಸ್ಸಿನಿಂದ ಸ್ಮರಣೆ ಮಾಡಬೇಕು, ಹಾಗೂ ಇವೆರಡರ ಸಾಮರಸ್ಯವಿರಬೇಕು. ವಾಣಿಯಿಂದ ಅಂದರೆ ಮಾತಾಡುವಾಗ ನಾನು ಹಂಗಾರೆ ವ್ಯವಹಾರದಲ್ಲಿ ಮಾತಾಡುವಾಗ ಹೆಂಗ್ರಿ ಯಾವಾಗಲೂ ಶ್ರೀರಾಮ್ ಶ್ರೀರಾಮ್ ಅನ್ನೋಕ್ಕಾಗತ್ತಾ? ನಾನು ಮಾತಾಡುವಾಗ ಅರಿವಿಟ್ಕೊಳ್ತಾ ಇದ್ದೀನಿ ಕಿ ನಾನು ಅದು ಏನು ಹೇಳ್ತಾ ಇರೋ ಭಗವಂತನ ನಾಮವನ್ನೇ ಹೇಳ್ತಾ ಇರೋದು. ಪ್ರತಿಯಿಂದ ವಾಣಿಯಿಂದ. ಈಗ ಕೆಲವ್ರು ಫೋನ್ ಮಾಡಿ ಎತ್ತದ ಕೂಡಲೇ ಸದ್ಗುರುನಾಥ್ ಮಹಾರಾಜ್ ಕಿ ಜೈ ಅಂತಾರೆ, ಗುರು ಕೃಪಾ ಹಿ ಕೇವಲಂ, ಶ್ರೀ ಮಹಾರಾಜ್, ಶ್ರೀರಾಮ್ ಅಂತಾರೆ, ಚಿದಂಬರ ಅಂತಾರೆ, ರಾಧೆ ರಾಧೆ ಅಂತಾರೆ. ಸೊ ಏನಪ್ಪ ಅಂದರೆ ಅರಿವಲ್ಲಿ ಇಟ್ಕೊಂಡು ನಾನು ಮಾತಾಡುತ್ತಾ ಇದ್ದೀನಿ. ವಾಣಿಯಿಂದ ನಾಮ ತಗೊಳ್ಳೋದು ಅಂದರೆ ಐ ಆಮ್ ಅವೇರ್ ಆಫ್ ವಾಟ್ ಐ ಆಮ್ ಸ್ಪೀಕಿಂಗ್ ಅನ್ನೋ ಅದರ ಹಿನ್ನೆಲೆ. ಅದಕ್ಕೆ ಮೊದಲು ಸದ್ಗುರುನಾಥ್ ಮಹಾರಾಜ್ ಕಿ ಜೈ ಅಂತೀವಿ. ಅಂದರೆ ಸದ್ಗುರುನಾಥ ನನ್ನ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದಾನೆ. ಸೊ ವಾಣಿಯಿಂದ ನಾಮ ತೆಗೆದುಕೊಳ್ಳಬೇಕು, ಮನಸ್ಸಿಂದ ಪುನಃ ಸ್ಮರಣೆ ಮಾಡ್ತಿರ್ಬೇಕು. ಅದರದ್ದೇ ಸ್ಮರಣೆ ಅಂದರೆ ಏನು? ಅಪ್ಪ ಭಗವಂತ, ಈ ಜೀವನ ನೀನು ಕೊಟ್ಟಿದ್ದಿ, ಪ್ರಪಂಚ ನೀನು ಕೊಟ್ಟಿದ್ದಿ, ನಿನ್ನ ಸ್ಮರಣೆಯಲ್ಲೇ ಐ ಆಮ್ ಡೂಯಿಂಗ್ ಆಲ್ ದ ವರ್ಕ್. ಆ್ಯಂಡ್ ಇವೆರಡರ ಸಾಮರಸ್ಯ ಇರಬೇಕು. ಇವೆರಡು ಸಾಮರಸ್ಯ ಮೀನ್ಸ್ ದೇ ಶುಡ್ ಗೋ ಟುಗೆದರ್, ಹ್ಯಾಂಡ್ ಇನ್ ಹ್ಯಾಂಡ್, ಸಮರಸವಾಗಿರಬೇಕು. ಸೊ ನೀವು ಎಲ್ಲರೂ ಆನಂದ ಪ್ರಾಪ್ತಿಯನ್ನು ಈ ತಿಂಗಳಲ್ಲಿ ಅದನ್ನು ಬೋಧನೆ ತಗೊಂಡು ಮಾಡಿಕೊಳ್ಳೋಣ, ಜೀವನವನ್ನು ಆನಂದಮಯ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣೆ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.